ಯುಗವೆಲ್ಲ ಜಗಳ ಜಗಳ ಯುಗ ಯುಗದಿಂದ ಹೋರಾಟ ಈ ಮಣ್ಣಿನ ಋಣವ ತೀರಿಸಲೇ ಈ ಜೀವವು ನಾಡಿಗೆ ಸಮರ್ಪಣೆ ಇದು ನನ್ನ ಅಮ್ಮನ ಮೇಲಾಣೆ. ನಿಜ, ಅಮ್ಮನಿಗೆ ಮಗನಾಗಿ ಬಂದ ವಿನೋದ್ ರಾಜ್ ಪೂರ್ವ ಜನ್ಮ ಏನಾಗಿತ್ತು ಅನ್ನುವ ಕುತೂಹಲ ಇದ್ದಿದ್ದೇ ಗುರೂಜಿಯವರು ವಿನೋದ್ ರಾಜ್ ಅವರ ಕಾಲನೌಕೆಯನ್ನು ಹಿಂದಿನ ಜನ್ಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಹಾಗೆಯೇ ನಿಮ್ಮ ನೆನಪುಗಳನ್ನ ಇಷ್ಟೆಲ್ಲ ಪ್ರತಿಭೆ, ಇಷ್ಟೆಲ್ಲ ಸ್ಫೂರ್ತಿ, ಇಷ್ಟೆಲ್ಲ ನಿಮ್ಮ ಒಂದು ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ನೀವು ಅಪಾರವಾದ ಪರಿಶುದ್ಧವಾದ ಪ್ರೇಮ, ಒಂದು ವಾತ್ಸಲ್ಯ ಅಥವಾ ಒಂದು ತಾಯಿಯ ಮೇಲೆ ನೀವು ಇಟ್ಟಿರ್ತಕ್ಕಂಥ ನಂಬಿಕೆ, ಇವುಗಳ ಹಿನ್ನೆಲೆ ತಿಳಿಯೋದಕ್ಕೆ ನೀವು ನಿಮ್ಮ ನೆನಪುಗಳನ್ನು ಈಗ ನಿಧಾನವಾಗಿ ನಾನು ಮಾರ್ಗದರ್ಶನ ಮಾಡುವ ಮೂಲಕ ರೀತಿಯಲ್ಲಿ ಹಿಂದಕ್ಕೆ ತಗೊಂಡೋಗಿ ನೀವೊಂದು ಗುಹೆಯ ಮುಂದೆ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಒಂದು ಸುರಂಗದ ಮುಂದೆ ನೀವು ನಿಂತಿದ್ದೀರಿ. ಊಹೆ ಮಾಡ್ಕೊಳ್ಳಿ, ಒಂದು ಸುರಂಗದ ಮುಂದೆ ನೀವು ನಿಂತಿದ್ದೀರಿ. ಆ ಸುರಂಗವನ್ನು ದಾಟಿ ಹೋದಾಗ ನಿಮ್ಮ ಗತಕಾಲದ ಜನ್ಮದ ನೆನಪುಗಳು ಮತ್ತೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಮರುಕಳಿಸಲಿ. ಮಾನಸಿಕವಾಗಿ, ಊಹಾತ್ಮಕವಾಗಿ ಆ ಸುರಂಗವನ್ನು ಪ್ರವೇಶ ಮಾಡಿ ಹಾಗೆಯೇ ನಡೆದು ಹೋಗಿ ಆ ಬದಿಗೆ ನೀವು ತಲುಪಿದಾಗ ಅಲ್ಲೊಂದು ದಿವ್ಯವಾದ ಬೆಳಕಿನ ಒಂದು ವರ್ತುಲವನ್ನು ನೀವು ನೋಡಬಹುದು. ಆ ವರ್ತುಲದಲ್ಲಿ ನಿಮ್ಮ ಸ್ವರೂಪ, ನಿಮ್ಮ ಹಿಂದಿನ ಜನ್ಮ ನೀವು ನೋಡಬಲ್ಲಿರಿ. ನಿಧಾನವಾಗಿ ನಡೆದು ಹೋಗಿ ವಿನೋದ್ ರಾಜ್ ಈ ಬದುಕಿಗೆ ಒಂದು ಅಪರೂಪದ ಜವಾಬ್ದಾರಿ ಹೊತ್ತು ಬಂದವರು. ಅದನ್ನು ಸಂಪೂರ್ಣವಾಗಿ ಕೊನೆಯ ತನಕ ನಿಭಾಯಿಸುವಂಥ ವಿಶೇಷ ಚೇತನವೇ ಈ ಕೆಲಸಕ್ಕೆ ಬೇಕಾಗಿತ್ತು. ನೀವು ನಿಮ್ಮ ದೃಷ್ಟಿಯನ್ನು ಕೆಳಗಡೆ ಹಾಯಿಸಿದಾಗ ನಿಮ್ಮ ಮುಂದೆ ಒಂದು ಜೊತೆ ಪಾದಗಳು ಕಾಣ್ತವೆ. ಆ ಪಾದಗಳನ್ನು ನೋಡಿ. ತಪಸ್ಸು ಮಾಡುವ ಋಷಿ ಕಾಣಿಸ್ತದೆ. ಓಕೆ, ಹಾಗೆಯೇ ಪೂರ್ತಿ ದೇಹವನ್ನು ನೋಡಿ. ಹೇಗಿದೆ ಅದನ್ನು ವರ್ಣನೆ ಮಾಡಿ. ಕಪ್ಪು ಬಣ್ಣದಲ್ಲಿದ್ದಾರೆ, ಜಾಸ್ತಿ ಬೆಳಕಿಲ್ಲ, ಋಷಿಗಳು ಮಾತ್ರ ಕಾಣಿಸ್ತಾರೆ. ಹೌದು, ವಿನೋದ್ ರಾಜ್ ಪೂರ್ವ ಜನ್ಮ ಋಷಿಗಳ ಕಾಲದಲ್ಲಾಗಿತ್ತು. ತನಗೆ ಕಾಣ್ತಾ ಇದ್ದ ಮಹಾಮುನಿಯೊಬ್ಬರಿಂದ ಮುಂದಿನ ಜನ್ಮಕ್ಕೆ ನಿಯೋಜಿತರಾದ ಹಾಗೆ ಭಾಸವಾಗುತ್ತೆ. ಹೇಗಿದೆ ವಾತಾವರಣ ಅಲ್ಲಿ? ಏನೂ ಇಲ್ಲ, ಭಾರಿ ಮೌನವಾಗಿದೆ. ಋಷಿಗಳು ಮಾತ್ರ ಕಾಣಿಸ್ತಾ ಇದೆ. ಆ ಪ್ರದೇಶ ಹೇಗಿದೆ? ಎಲ್ಲವೂ ಕತ್ಲೆ, ಒಂದು ಸೋರ್ಸ್ ಬೆಳಕು ಏನೂ ಇಲ್ಲ. ಬೆಳಕನ್ನು ಸೃಷ್ಟಿಸಿ ಮನಸ್ಸಿನಲ್ಲಿ ಬೆಳಕಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಅದೆಲ್ಲ ಆ ಪ್ರದೇಶ ಪೂರ್ತಿ ಬೆಳಕಾಗುತ್ತೆ. ದೀರ್ಘವಾದ ತಪಸ್ಸಲ್ಲಿದ್ದಾರೆ ಋಷಿಗಳು. ಪೂರ್ವ ಜನ್ಮದ ವಿನೋದ್ ರಾಜ್ ಒಬ್ಬ ಮಹಾ ತಪಸ್ವಿಯ ಮುಂದೆ ನಿಂತಿದ್ದಾರೆ. ಯಾವುದೋ ಸಂದೇಶಕ್ಕಾಗಿ ಕಾದು ನಿಂತಿದ್ದ ವಿನೋದ್ ರಾಜ್ ಕೂಡ ಒಬ್ಬ ಋಷಿಯೇ ಆಗಿದ್ದರು. ದೀರ್ಘವಾದ ತಪಸ್ಸಿನ ಋಷಿಗಳಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ನೋಡಿ. ಅದರ ವಸ್ತ್ರಗಳು, ಅದರ ನಿಲುವು, ಅದರ ವಯಸ್ಸು. ತೀರ ವಯಸ್ಸಾಗೋಗಿದೆ ಅಲ್ಲಿ. ವಯಸ್ಸಾಗಿದೆಯಾ ಶರೀರಕ್ಕೆ? ಜಟೆ, ದಾಡಿ, ಕಾಷಾಯ, ಕಮಂಡಲ ಎಲ್ಲವೂ ಇದೆಯಾ? ದೀರ್ಘ ತಪಸ್ವಿ, ಮಾಗಿದ ಮನಸ್ಸು, ಪರಿಪಕ್ವವಾದ ಜ್ಞಾನ. ಹಾಗೆಯೇ ಆ ದೇಹದ ನೆನಪುಗಳನ್ನು ನಿಧಾನವಾಗಿ ಆ ದೇಹದ ಬಾಲ್ಯಕ್ಕೆ ತಗೊಂಡೋಗಿ, ಹೇಗೆ ಪ್ರಾರಂಭವಾಯಿತು ನಿಮ್ಮ ತಪೋ ಜೀವನ, ಋಷಿ ಜೀವನ, ಎಲ್ಲವೂ ಮರುಕಳಿಸಲಿ. ಬಾಲ್ಯದ ಆ ದೇಹದ ಋಷಿ ಜೀವನದ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಮಾತಾಪಿತೃರು, ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ, ನೀವು ಹುಟ್ಟಿ ಬೆಳೆದ ಪರಿಸರ ಎಲ್ಲವೂ ಸ್ಮರಣೆಗೆ ಬರಲಿ. ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ನೆನಪಿಸ್ಕೊಳ್ಳಿ. ಕಂಟಿನ್ಯೂಸ್ ರೇಸ್ ಬರ್ತಾ ಇದೆ ಅಷ್ಟೇ ಋಷಿಯಿಂದ.
ಪೂರ್ವ ಜನ್ಮಕ್ಕೆ ಹೋದ ವಿನೋದ್ ರಾಜ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ, ತಾನು ಒಬ್ಬ ತಪಸ್ವಿಯ ಆದೇಶದಂತೆ ಭೂಮಿಗೆ ಬಂದವನೆಂದು. ತಾನೊಂದು ಕರ್ತವ್ಯ ಹೊತ್ತೇ ಬಂದಿದ್ದೇನೆಂದು ಅರ್ಥವಾದ ವಿನೋದ್ ರಾಜ್ ಮನೋರಥ ಮತ್ತೆ ಈ ಜನ್ಮಕ್ಕೆ ಹಿಂತಿರುಗತ್ತೆ. ಈ ಜನ್ಮಕ್ಕೆ ವಾಪಸ್ ಬರಲಿ. ವಾಪಸ್ ಬಂದು ಈಗ ಪ್ರಸ್ತುತ ನೀವು ಮಾಡುತ್ತಿರುವ ಒಂದು ಸೇವೆ, ನಿಮ್ಮ ತನ್ಮಯತೆ, ನಿಮ್ಮ ಡೆಡಿಕೇಶನ್, ತಾಯಿ ಮೇಲಿರ್ತಕ್ಕಂಥ ಭಾರವಾದ ಪ್ರೀತಿ ವಾತ್ಸಲ್ಯ ಎಲ್ಲವೂ ಹಾಗೆ ಮುಂದುವರಿಯಲಿ. ನಿಮ್ಮ ಮನಸ್ಸಿನಲ್ಲಿ ಒಂದು ದಿವ್ಯವಾದ ಪ್ರಶಾಂತಿ ಸದಾ ತುಂಬಿರುತ್ತದೆ. ಒಳ್ಳೆಯ ಮಧುರವಾದ ನೆನಪು, ವಿಶ್ರಾಂತಿದಾಯಕವಾದ ಮನಸ್ಸು. ಶ್ರೀ ಶ್ರೀ ರಾಮಚಂದ್ರ ಗುರುಜಿಯವರು ಯೋಗ ನಿದ್ರಾವಸ್ಥೆಯಿಂದ ಎಚ್ಚರಗೊಳಿಸಿದ ಮೇಲೂ ವಿನೋದ್ ರಾಜ್ ತಪಸ್ವಿಯ ದಿವ್ಯ ಸನ್ನಿಧಿಯಲ್ಲಿ ಕಳೆದ ಕ್ಷಣಗಳನ್ನು ಅನುಭವಿಸಿದ್ದಾರೆ. ಐ ವೆಂಟ್ ಟು ದಟ್ ಪ್ಲೇಸ್. ನಾನೇನಕ್ಕೆ ಬಂದಿದ್ದೀನಿ ಅಂತ ನನಗೆ ಅರ್ಥ ಆಯ್ತು. ಸೊ ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಕ್ಕೆ ಸಾಧ್ಯ ಇಲ್ಲ. ಯಾರೋ ನಮ್ಮ ದಾರಿಗೆ ಬರ್ತಾ ಇದ್ದಾರೆ, ನಮ್ಮ ದಾರಿ ಅಡ್ಡಕ್ಕೆ ಬರ್ತಾರೆ, ಇವ್ರು ಸರಿ ಇಲ್ಲ, ಇವ್ರು ನನಗೆ ಕೆಟ್ಟವರು, ಅವ್ರು ಕೆಟ್ಟವರು, ಇವ್ರು ಹೀಗೆ, ಅವ್ರು ಹಾಗೆ, ಅದೆಲ್ಲ ಅನಿಸೋದಿಲ್ಲ. ನೀನ್ ಹೇಗೆ ಅನ್ನುವಂಥದ್ದು ಫಸ್ಟ್ ಅನ್ನಿಸ್ತದೆ ನನಗೆ. ಸೊ ನಾನು ಹೇಗೆ ಅಂತ ನನಗೆ ಗೊತ್ತಾದ್ಮೇಲೆ ಇನ್ನೊಬ್ರು ಹೇಗಿದ್ರು ಏನು, ಹೇಗಿಲ್ದಿದ್ರು ಏನು, ನಾನು ಏನ್ ನಡ್ಕೊಂಡು ಹೋಗ್ಬೇಕು ಹಾಗೆ ಹೋಗ್ಬೇಕು. ಹೇಗಿದ್ರು ಏನು, ಹೇಗಿಲ್ದಿದ್ರು ಏನು ಅಂತೇಳಿ ಹೇಗಿದ್ರು ಅನ್ನೋದ್ರಲ್ಲಿ ನೊಂದು ಹೋಗಿರೋ ವ್ಯಕ್ತಿಗೆ ನಾನು ಒಳ್ಳೇದು ಮಾಡ್ಬೇಕು ಅನ್ನುವಂತ ಒಂದು ಭಾವನೆ ನನ್ನಲ್ಲಿರ್ಬೇಕು. ಇದನ್ನೆಲ್ಲ ನೋಡಿ ಕೇಳಿದ ತಾಯಿ ಲೀಲಾವತಿಯವರು ಇಂಥ ಉದಾತ್ತ ಮನಸ್ಸಿನ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಖುಷಿ ಪಟ್ಟರು. ನನಗೆ ತುಂಬಾ ಸಂತೋಷ. ನಾನು ಯಾರಿಗೋಸ್ಕರ ಈ ಜೀವ ಇಟ್ಕೊಂಡಿದ್ದೀನೋ ನನ್ನ ಮಗನಿಗೆ ಆ ಗುರಿ ಸಿಕ್ತು, ಅವನದನ್ನ ಸಾಧಿಸಿ ಅದರಂತೆ ನಡ್ಕೊಳ್ತಾನಂತೆ. ಅದಕ್ಕಿಂತ ಶ್ರೇಷ್ಠವಾದ ಯಾವುದೂ ಇಲ್ಲ. ನನಗೆ ಆ ವಿಷಯದಲ್ಲಿ ತುಂಬಾ ಸಂತೋಷ ಆಯಿತು. ಕಹಿಯಾಗಿರಲಿ ಸಿಹಿಯಾಗಿರಲಿ ಹಳೆಯ ನೆನಪುಗಳು ಮಧುರವೇ. ವಾಹ್, ಎಂಥ ಮಾತು! ಅಂತ ಒಂದು ಹಳೆಯ ನೆನಪಿನ ನೌಕೆಯಲ್ಲಿ ತೇಲಿ ಬಂದಿದ್ದಾರೆ ವಿನೋದ್ ರಾಜ್. ಕೆಲವರು ಯಾವುದೋ ಕರ್ತವ್ಯದ ಕಾರಣಕ್ಕಾಗಿ ಜನ್ಮ ಪಡಿತಾರೆ ಅನ್ನೋದಕ್ಕೆ ಸಾಕ್ಷಿ ಕೂಡ ವಿನೋದ್ ರಾಜ್. ವಿನೋದ್ ರಾಜ್ ಕೂಡ ಪುನರ್ಜನ್ಮ ಪ್ರಕ್ರಿಯೆಗೆ ಒಳಪಟ್ಟಾಗ ಅವರಿಗೆ ಅರಿವಾಗಿದ್ದು, ನಾನು ಇಲ್ಲಿ ಯಾಕೆ ಬಂದಿದ್ದೇನೆ, ನನ್ನ ಉದ್ದೇಶ ಏನು ಅನ್ನುವುದು ಸ್ಪಷ್ಟವಾಗಿ ಅವರ ಪೂರ್ವಜನ್ಮಕ್ಕೆ ಹೋದಾಗ ಅವರಿಗೆ ಅರಿವಾಯಿತು. ಆ ಋಷಿಗಳ ಆಶೀರ್ವಾದದ ದಿವ್ಯ ಒಂದು ಬೆಳಕಿನ ಮುಖಾಂತರ ಅವರಿಗೆ ಸಂದೇಶ ಅವರ ಮನಸ್ಸಿಗೆ ಹರಿದು ಬಂದಿದ್ದೇನು ಅಂದರೆ, ನೀನು ಯಾಕೆ ಬಂದಿದೀಯಾ, ನಿನ್ನ ಬದುಕಿನ ಉದ್ದೇಶ ಏನು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಅರಿವಾಯಿತು.